ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸಂಖ್ಯಾಶಾಸ್ತ್ರವು ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ, ಭವಿಷ್ಯ ಹಾಗೂ ವ್ಯಕ್ತಿತ್ವದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೀಡುತ್ತದೆ. ಹಾಗಾಗಿ ಸಂಖ್ಯೆ 2 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷದಲ್ಲಿ ಆರ್ಥಿಕ ವಿಚಾರ, ಪ್ರೀತಿಯ ಜೀವನ, ವೃತ್ತಿ ಜೀವನ ಮತ್ತು ಆರೋಗ್ಯವು ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಚಂದ್ರನ ಅಧಿಪತ್ಯವಿರುವ ಸಂಖ್ಯೆ 2 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷವು ಆರೋಗ್ಯ, ಮನೋಬಲ, ಹಣ, ಆದಾಯ, ಪರಾಕ್ರಮ, ಸುಖ, ಮಕ್ಕಳು, ಶಿಕ್ಷಣ, ಅಧ್ಯಯನ, ವೈವಾಹಿಕ ಜೀವನ, ಪ್ರೇಮ ಸಂಬಂಧ, ಕೆಲಸ, ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ಹೊಸ ಬದಲಾವಣೆಗಳನ್ನುಂಟು ಮಾಡಲಿದೆ. 2026 ಹೊಸ ವರ್ಷದ ಸಂಖ್ಯೆ 1 ಆಗಿರುವುದು. ಹಾಗಾಗಿ 2026ರಲ್ಲಿ ಸಂಖ್ಯೆ 2 ಹೊಂದಿರುವ ಜನರ ಸಾಮಾನ್ಯವಾಗಿ ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ. ಏಕೆಂದರೆ ಸಂಖ್ಯೆ 2ರ ಅಧಿಪತಿ ಚಂದ್ರದೇವನಾಗಿದ್ದಾನೆ. ಚಂದ್ರನು ನೀರು, ತಾಯಿ, ಕಲೆ, ಚಂಚಲತೆ, ಭಾವುಕತೆ, ಕೋಮಲತೆ, ಅನಿಶ್ಚಿತತೆ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ. ಯಾವುದೇ ತಿಂಗಳ 2, 11, 20 ಮತ್ತು 29ನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ 2 ಆಗಿರುವುದು. ಹಾಗಾಗಿ ಸಂಖ್ಯೆ 2 ಹೊಂದಿರುವ ಜನರಿಗೆ 2026ರಲ್ಲಿ ಯಾವೆಲ್ಲ ಫಲಗಳು ದೊರಕುವುದು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಆರೋಗ್ಯ ಮತ್ತು ಮನೋಬಲದ ದೃಷ್ಟಿಕೋನದಿಂದಾಗಿ ಸಂಖ್ಯೆ 2 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷ ಬಹಳಷ್ಟು ಏರಿಳಿತಗಳನ್ನು ಹೊಂದಿರುವಂತಹ ವರ್ಷವಾಗಿದೆ. ಏಕೆಂದರೆ ಒಂದು ಕಡೆಯಿಂದ ಸೂರ್ಯನ ಪ್ರಭಾವದಿಂದ ಮಾನಸಿಕ ಹಾಗೂ ವ್ಯಾವಹಾರಿಕ ಒತ್ತಡದ ಸ್ಥಿತಿ ಎದುರಾಗಬಹುದು. ಹಾಗೆ ಚಂದ್ರನ ಪ್ರಭಾವದಿಂದಾಗಿ ಇನ್ನಷ್ಟು ಏರಿಳಿತ ಉಂಟಾಗಬಹುದು. ಹಾಗಾಗಿ ಈ ಅವಧಿಯಲ್ಲಿ ಸಂಖ್ಯೆ 2 ಹೊಂದಿರುವ ಜನರ ಮನೋಬಲದಲ್ಲಿ ಅತ್ಯಧಿಕ ಏರಿಳಿತವನ್ನು ನೋಡಬಹುದಾಗಿದೆ. ಜೊತೆಗೆ ವ್ಯಾಪಾರದಲ್ಲಿ ನೀವು ಹೆಚ್ಚಿನ ಬದಲಾವಣೆಯನ್ನು ಮತ್ತು ಚಂಚಲತೆಯನ್ನು ಈ ಅವಧಿಯಲ್ಲಿ ಹೊಂದುವಿರಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವರ್ಷವು ಸಾಮಾನ್ಯವಾಗಿ ಸಕಾರಾತ್ಮಕ ಪ್ರಗತಿಯಿಂದ ಕೂಡಿರುವುದು. ಹಾಗೆ ಅನಿಯಮಿತ ದಿನಚರಿಯಿಂದಾಗಿ ರಕ್ತ ಸಂಚಾರದಲ್ಲಿ ಸಮಸ್ಯೆ, ಮಾನಸಿಕ ಆರೋಗ್ಯದಲ್ಲಿ ಬದಲಾವಣೆ, ಕೆಮ್ಮು, ಕಫ, ಅಲರ್ಜಿ, ಹೃದ್ರೋಗ, ಕಣ್ಣಿನ ಸಮಸ್ಯೆಯಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಈ ಅವಧಿಯಲ್ಲಿ ಹೊರಗಿನ ಆಹಾರವನ್ನು ತ್ಯಜಿಸಿ. ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯ ಸಮಸ್ಯೆಯಲ್ಲಿ ವೃದ್ಧಿಯಾಗುವ ಸಂಭವವಿದೆ. ಆರ್ಥಿಕ ವಿಚಾರ, ಮನೆ, ವಾಹನ, ಅಚಲ ಸಂಪತ್ತು, ಸುಖ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸಂಖ್ಯೆ 2 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷದಲ್ಲಿ ಪ್ರಗತಿ ಹಾಗೂ ಖರ್ಚು ಎರಡೂ ದೊರಕಬಹುದು. ಈ ಅವಧಿಯಲ್ಲಿ ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಆಸ್ತಿ, ಗೃಹ ನಿರ್ಮಾಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಕ್ಷೇತ್ರದವರಿಗೆ ಅಪಾರ ಲಾಭ ದೊರಕುವುದರೊಂದಿಗೆ ಖರ್ಚಿಗೆ ಸಂಬಂಧಿಸಿದಂತೆ ಈ ವರ್ಷವು ಸಾಮಾನ್ಯವಾಗಿರಲಿದೆ. ಹೊಸ ಮನೆಯನ್ನು ಖರೀದಿಸಬಹುದಾಗಿದೆ. ಭೂಮಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಸಕಾರಾತ್ಮಕವಾಗಿ ನೀವು ಮುಂದೆ ಸಾಗುವಿರಿ. ಹೊಸ ವಾಹನವನ್ನು ಈ ಅವಧಿಯಲ್ಲಿ ಖರೀದಿಸಬಹುದಾಗಿದೆ ಅಥವಾ ಹಳೆ ವಾಹನದ ರಿಪೇರಿಯನ್ನು ಕೂಡ ಮಾಡಿಸಬಹುದಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ ಸಾಕಷ್ಟು ವೃದ್ಧಿಯಾಗುವುದು. ಮನೆಯ ಅಲಂಕಾರಕ್ಕಾಗಿ ನೀವು ಈ ಅವಧಿಯಲ್ಲಿ ಹಣವನ್ನು ಖರ್ಚು ಮಾಡುವಿರಿ. ಅಧ್ಯಯನ, ಡಿಗ್ರಿ, ಬೌದ್ಧಿಕ ಸಾಮರ್ಥ್ಯ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಸಂಖ್ಯೆ 2 ಹೊಂದಿರುವ ಜನರು ಈ ಅವಧಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವರು. ಸಂಖ್ಯೆ 2 ಹೊಂದಿರುವ ಜನರಿಗೆ ಈ ಹೊಸ ವರ್ಷದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಪ್ರವೇಶ ಅಥವಾ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭ ದೊರಕುವ ಯೋಗವು ದೊರಕಲಿದೆ. ನಿಯಮಿತವಾಗಿ ಅಧ್ಯಯನವನ್ನು ಮಾಡುವುದರಿಂದ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವಿರಿ. ಇದರಿಂದಾಗಿ ನಿಮಗೆ ಉತ್ತಮ ಉದ್ಯೋಗ ಹಾಗೂ ಡಿಗ್ರಿ ದೊರಕಬಹುದು. ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಪ್ರಗತಿ ದೊರಕುವುದರಿಂದ ಮನಸ್ಸು ಸಂತೋಷದಿಂದಿರಲಿದೆ. ಹಾಗೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಒತ್ತಡ ಎದುರಾಗಬಹುದು. ನವವಿವಾಹಿತರಿಗೆ ಈ ಅವಧಿಯಲ್ಲಿ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವ ಯೋಗವಿದೆ. ಚಂದ್ರನ ಮಿತ್ರಗ್ರಹದ ಈ ವರ್ಷದ ಪ್ರಭಾವದಿಂದಾಗಿ ತಂದೆ ಮಕ್ಕಳಿಗೆ ಸಂಬಂಧಿಸಿದಂತೆ
ಈ ಅವಧಿಯಲ್ಲಿ ಉತ್ತಮ ಸಂಬಂಧವಿರುವುದು. ಬೌದ್ಧಿಕ ಸಾಮರ್ಥ್ಯದ ಆಧಾರದ ಮೇಲೆ ಹಾಗೂ ಲೇಖನ ಶಕ್ತಿಯ ಆಧಾರದ ಮೇಲೆ ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗಲಿದೆ. ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ. ವೃತ್ತಿಜೀವನ. ವೃತ್ತಿಜೀವನ, ಯಶಸ್ಸು, ಹಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 2 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷದಲ್ಲಿ ಹಠಾತ್ ಯಶಸ್ಸು ಮತ್ತು ಧನ ಲಾಭ ದೊರಕುವುದರೊಂದಿಗೆ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಕೂಡ ಗೋಚರಿಸಲಿದೆ. ನಿಮ್ಮ ಮಾತಿನ ಆಧಾರದ ಮೇಲೆ ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ಪಡೆಯುವಿರಿ. ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಈ ವರ್ಷ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಸಕಾರಾತ್ಮಕವಾಗಿರಲಿದೆ. ಸರ್ಕಾರಿ ತಂತ್ರಕ್ಕೆ ಸಂಬಂಧಿಸಿದಂತೆ ರಾಜಕೀಯದಲ್ಲಿ ವೃದ್ಧಿ, ಸ್ಕೂಲ್ ಮತ್ತು ಕಾಲೇಜಿಗೆ ಸಂಬಂಧಿಸಿದಂತೆ ದ್ರವ್ಯ, ತೈಲ ಪದಾರ್ಥ, ಪ್ರಯಾಣ, ಪಶು, ವ್ಯಾಪಾರ, ಹಣ್ಣು, ಹೂವು, ಹಾಲು, ಮೊಸರು ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ವರ್ಷದಲ್ಲಿ ವಿಶೇಷವಾಗಿ ಸಾಕಷ್ಟು ಯಶಸ್ಸು ದೊರಕುವುದು. ಪ್ರೀತಿಯ ಜೀವನ. ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ 2026ರ ಹೊಸ ವರ್ಷವು ಸಾಮಾನ್ಯವಾಗಿ ಒತ್ತಡಗಳಿಂದ ಕೂಡಿರಬಹುದು. ಏಕೆಂದರೆ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ವ್ಯವಹಾರದಲ್ಲಿ ಹಠಾತ್ ಕಠಿಣತೆ ಹೆಚ್ಚಾಗಬಹುದು. ಆದರೆ ಚಂದ್ರನ ಸಂಖ್ಯೆಯಾಗಿರುವ ಸಂಖ್ಯೆ 2 ಹೊಂದಿರುವ ಜನರ ಸ್ವಭಾವ ಈ ಅವಧಿಯಲ್ಲಿ ಸೌಮ್ಯತೆಯಿಂದ ಕೂಡಿರುವುದು. ಈ ವರ್ಷ ವೈವಾಹಿಕ ಕಾರ್ಯಕ್ರಮಗಳಲ್ಲಿ ಯಶಸ್ಸನ್ನು ಗಳಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾಗುತ್ತದೆ. ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯ ನಡೆಯುವುದರಿಂದ ಮನಸ್ಸು ಸಂತೋಷದಿಂದಿರುವುದು. ಈ ವರ್ಷ ನಿಮ್ಮ ಸ್ನೇಹಿತರ ಸಂಖ್ಯೆಯಲ್ಲಿ ವೃದ್ಧಿಯಾಗುವ ಯೋಗವಿದೆ. ಪ್ರೇಮ ಸಂಬಂಧದಲ್ಲಿ ವಾದ ವಿವಾದ ಉಂಟಾಗಬಹುದು. ಈ ಕಾರಣದಿಂದಾಗಿ ನಿಮ್ಮ ವೈವಾಹಿಕ ಜೀವನವು ಸಾಮಾನ್ಯವಾಗಿ ಒತ್ತಡದಿಂದ ಕೂಡಿರಬಹುದು. ಸಂಖ್ಯೆ 2 ಹೊಂದಿರುವ ಜನರಿಗೆ 2026ರಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಜೂನ್, ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳು ಸಕಾರಾತ್ಮಕವಾಗಿರಲಿದೆ. ಹಾಗೆ ಏಪ್ರಿಲ್, ಮೇ, ಜುಲೈ ಮತ್ತು ಆಗಸ್ಟ್ ತಿಂಗಳು ನಕಾರಾತ್ಮಕವಾಗಿರುವುದು. ಸಂಖ್ಯೆ 2 ಹೊಂದಿರುವ ಜನರು 2026ರ ಹೊಸ ವರ್ಷದಲ್ಲಿ ಅಶುಭ ಫಲಗಳನ್ನು ದೂರ ಮಾಡಲು ಹಾಗೂ ಉತ್ತಮ ಫಲದ ಪ್ರಾಪ್ತಿಗಾಗಿ ಪರಿಹಾರದ ರೂಪದಲ್ಲಿ ಚಂದ್ರನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ, ಜೊತೆಗೆ ಮಹಾದೇವನನ್ನು ಮನಸಾರಿ ಪೂಜಿಸುವುದರಿಂದ ನಿಮಗೆ ಈ ಹೊಸ ವರ್ಷದಲ್ಲಿ ಶುಭವಾಗುವುದು. ಹಾಗೆ ಈ ಅವಧಿಯಲ್ಲಿ ಸಂಖ್ಯೆ 2 ಹೊಂದಿರುವ ಜನರು ಬಿಳಿ, ಕೆಂಪು ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸುವುದರಿಂದ ಹೆಚ್ಚಿನ ಶುಭ ಫಲ ದೊರಕುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.